ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ಎಸ್ಸಿ ಎಸ್ಟಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳ ಮಾಡಲಿಕ್ಕೆ ಕಮಿಷನ್ ನೇಮಿಸ್ತಾರೆ. ಆ ಕಮಿಷನ್ ರಿಪೋರ್ಟು ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ ಬಂತು. ಇದರ ಮಧ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಹೋದ್ಮೇಲೆ 2019ರಲ್ಲಿ ನಾಗಮೋಹನ್ ದಾಸರವರು ಕಮಿಷನ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರು. ನಾನು ಅವತ್ತು PWD ಮಿನಿಸ್ಟ್ರು ಮತ್ತು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು. ನಾನು ಅವ್ರ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡಿದೆ, ನಿಮ್ಮಂಥ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ನ್ಯಾಯಮೂರ್ತಿಗಳೇ ಮಾಡಬೇಕಾದಂಥ ಕೆಲಸ ಇದು, ದಯವಿಟ್ಟು ಒಪ್ಕೊಂಡು ಮುಂದುವರಿರಿ ಅಂತ ಮತ್ತು ಆದೇಶವನ್ನು ಕೊಟ್ವಿ. ಮುಂದುವರೆದು 2022ಕ್ಕೆ ಅವರು ಒಂದು ವರದಿಯನ್ನು ಕೊಡ್ತಾರೆ. ಆ ವರದಿ ಜನಸಂಖ್ಯೆಗೆ ಅನುಗುಣವಾಗಿ 15 ಇದ್ದದ್ದು 17, 3 ಇದ್ದದ್ದು 7% ಕೊಡ್ತಾರೆ. ಅದನ್ನು ಪರಿಶೀಲನೆ ಮಾಡಿ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳು ಸರ್ವಪಕ್ಷಗಳ ಸಭೆ ಕರೆದು ಸಭೆ ಮುಂದಿಡ್ತಾರೆ. ಸಭೆ ಮುಂದಿಟ್ಟು ಸಭೆಯಲ್ಲಿ ಒಪ್ಪಿಗೆ ಪಡೆದು ನಂತರ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಬಿಲ್ಲನ್ನು ಮಂಡಿಸ್ತಾರೆ. ಬಿಲ್ಲನ್ನು ಮಂಡಿಸಿ ಎರಡೂ ಸದನಗಳಲ್ಲಿ ಒಕ್ಕೂರಲಿಂದ ಅನುಮೋದನೆ ಪಡೆದು ರಾಜ್ಯಪಾಲರಿಗೆ ಕಳಿಸಿ ರಾಜ್ಯಪಾಲರಿಂದನೂ ಅನುಮೋದನೆ ಪಡೆದು 2022ರ ಆ್ಯಕ್ಟಾಗಿ ಹೊರಹೊಮ್ಮುತ್ತದೆ. ಕಾನೂನು ಶಾಸನಬದ್ಧವಾಗಿ ಹೊರಗೆ ಬರ್ತದೆ. ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಬಂದು 3 ವರ್ಷ ಆಗ್ತಾ ಬಂತು. 2022ರಿಂದ 17% ಮತ್ತು 7% ಜಾರಿಯಲ್ಲಿದೆ. ಸರ್ಕಾರಿ ನೌಕರಿಗೆ ಹೋಗಿದ್ದಾರೆ ಯುವಕರು, MBBS ಸೀಟ್ ಪಡ್ಕೊಂಡಿದ್ದಾರೆ, MD ಸೀಟ್ ಪಡ್ಕೊಂಡಿದ್ದಾರೆ, ಇಂಜಿನಿಯರಿಂಗ್ ಸೀಟ್ ಪಡ್ಕೊಂಡಿದ್ದಾರೆ, ವೃತ್ತಿ ಶಿಕ್ಷಣದಲ್ಲಿ ಪಡ್ಕೊಂಡಿದ್ದಾರೆ, 24% ತಗೊಂಡಾರೆ. ಇವತ್ತು ಇವರ ದುರಾಡಳಿತದಿಂದ, ಇವ್ರ ನಿರ್ಲಕ್ಷ್ಯತೆಯಿಂದ ಯಾರೋ ಒಬ್ಬರು ಕೋರ್ಟ್ಗೆ ಹೋದರು ಅಂಥೇಳಿ ಅದನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಇದು ದಲಿತರಿಗೆ ಮಾಡತಕ್ಕಂಥ ದ್ರೋಹ ಮತ್ತು ಅನ್ಯಾಯ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ, ನೀವು ಇದ್ರಿ ಆ ಕಾಲದಲ್ಲಿ ವಿಧಾನಸಭೆಯಲ್ಲೇ ಇದ್ರಿ, ವಿರೋಧ ಪಕ್ಷದಲ್ಲಿದ್ರಿ, 2019ರಾಗ ನೀವು ಆಡಳಿತ ಪಕ್ಷವಾಗಿದ್ರಿ, ಸಮ್ಮಿಶ್ರ ಸರ್ಕಾರ. ನಾಗಮೋಹನ್ ದಾಸವರ ಕಮಿಷನ್ ಯಾಕೆ ನೇಮಿಸಿದ್ರಿ? ನೀವು 50% ಮೀಸಲಾಗಬೇಕು ಅಂತೇಳಿ 1995ರ ಇಂದಿರಾ ಸಾಹನಿ ಕೇಸನ್ನು ಹೇಳ್ತೀರಿ ಅಂದ್ರೆ ಮತ್ತು ಹೆಚ್ಚುವರಿ ಮಾಡ್ಲಿಕ್ಕೆ ಕಮಿಟಿ ಯಾಕೆ ನೇಮಿಸಿದ್ರಿ? ಯಾರಿಗೆ ಮೋಸ ಮಾಡ್ಲಿಕ್ಕೆ ನೇಮಿಸಿದ್ರಿ? ಉತ್ತರ ಕೊಡ್ಬೇಕಾಗ್ತದೆ ಸಿದ್ದರಾಮಯ್ಯನವ್ರು. ಅಲ್ಲಿಂದ ಇಲ್ಲಿವರೆಗೂ ಯಾರೂ ಮೇಲ್ವರ್ಗದವ್ರು, ಸಾಮಾನ್ಯ ವರ್ಗಕ್ಕೆ ಸೇರಿದವರು ಕೋರ್ಟ್ಗೆ ಹೋಗಲಿಲ್ಲ, 24% ಕೊಟ್ಟಾಗ ತಕರಾರು ಮಾಡಲಿಲ್ಲ, ಸುಗಮವಾಗಿ ನಡೆದಿತ್ತು. ಈಗ ಇವರು ಕುಮ್ಮಕ್ಕಿನಿಂದನೇ ಹೋಗ್ಯಾರತ್ ನಾನು ಆರೋಪ ಮಾಡ್ತೇನೆ. ಕೋರ್ಟಿಗೆ ಹೋಗಿರ್ತಕ್ಕಂಥವ್ರು ಒಬ್ಬರು ಛಲವಾದಿ ಸಮಾಜದವರು, ಒಬ್ಬರು ಮಾದಿಗ ಸಮಾಜದವರು. ಅವ್ರನ್ನ ಕಳಿಸಿದವ್ರು ಯಾರು? ಕಾಂಗ್ರೆಸ್ನವ್ರೆ. ಅದಕ್ಕೆ ಸಿದ್ದರಾಮಯ್ಯನವ್ರು ಉತ್ತರ ಕೊಡ್ಬೇಕು, ಮಹದೇವಪ್ಪ ಉತ್ತರ ಕೊಡ್ಬೇಕು, ಮುನಿಯಪ್ಪ ಉತ್ತರ ಕೊಡ್ಬೇಕು, ತಿಮ್ಮಾಪುರ ಉತ್ತರ ಕೊಡ್ಬೇಕು. ಇವ್ರ ಕುಮ್ಮಕ್ಕಿನಿಂದ ಹೋದದ್ದು. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಇವರು ಕೋರ್ಟ್ನಲ್ಲಿ ವಾದ ಮಾಡಲಿಲ್ಲ, ಇವರು ಅಡ್ವೊಕೇಟ್ ಜನರಲ್ ಅಪಿಯರ್ ಆಗಲಿಲ್ಲ, ಇವರು ಸ್ಪೆಷಲ್ ಕೌನ್ಸಿಲ್ ನೇಮಿಸಿದಂಥ ವಕೀಲರು ಹೋಗಲಿಲ್ಲ, ಸರ್ಕಾರಿ ವಕೀಲರು ಹೋಗಲಿಲ್ಲ, ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೋರ್ಟಿಗೆ ಮಾಹಿತಿ ಒದಗಿಸಲಿಲ್ಲ. ಏಕಾಏಕಿ ಹೋಗಿ ಅಡ್ವೊಕೇಟ್ ಜನರಲ್ ಅವರು
ನಾವು 56% ಕೊಡೋದಿಲ್ಲ, ಅದನ್ನು ಹಿಂದಿನ ಆದೇಶದಂತೆ ಇಂದಿರಾ ಸಾಹನಿ ಕೇಸಲ್ಲೇನು 50%ಗೆ ನಿಗದಿ ಅಂತ ಹೇಳಿದಾರ, ಅದರಂತೆ 50%ಗೆ ಕೊಡ್ತೀವಿ ಅಂದಮೇಲೆ ಕೋರ್ಟ್ ಏನು ಮಾಡ್ತದೆ, ನೀವು ಹೆಚ್ಚಿಂದು ಕೊಡೋದಿಲ್ಲ 50 ಕೊಡ್ತೀವಿ ಅಂದಾಗ ಆಯಿತು ಅಂತ ಹೇಳಿ. ಇದು ಯಾರು ಮೋಸ? ಇದು ಅಡ್ವೊಕೇಟ್ ಜನರಲ್ ಅವರು ಸರ್ಕಾರದ ಹೇಳಿಕೆ, ಸರ್ಕಾರದ ಒಪ್ಪಿಗೆ ಇಲ್ಲದೆ ಹೇಳಲಿಕ್ಕೆ ಸಾಧ್ಯನಾ? ಇದು ಸಿದ್ದರಾಮಯ್ಯನವರು ದಲಿತರಿಗೆ ಮಾಡತಕ್ಕಂಥ ಮೋಸ. ಮತ್ತು ಇನ್ನೊಂದು ನಾನು ಹೇಳ್ತೀನಿ, 50% ಆಗಿ ಹೊಡೆದಿಲ್ಲ. ಸಂವಿಧಾನ ಬರೆದಂಥ ಸಂದರ್ಭದಲ್ಲಿ, ಬಾಬಾ ಸಾಹೇಬರು ಬರೆದಂಥ ಸಂದರ್ಭದಲ್ಲಿ 50% ಅತ್ತಿತ್ತು ಮೀಸಲಾತಿ. ಅಷ್ಟೇ ಅಲ್ಲ, ಎಲ್ಲಿ ರಿಮೋಟ್ ಏರಿಯಾದಲ್ಲಿದ್ದಾರ, ಯಾರು ಅವಕಾಶ ವಂಚಿತರಾಗಿದ್ದಾರ, ಯಾರಿಗೆ ಸಿಕ್ಕಿಲ್ಲ ಅಂಥ ಕಡೆ ಮೀಸಲಾತಿಯನ್ನು ಹೆಚ್ಚಳ ಮಾಡಲಿಕ್ಕೆ ಅವಕಾಶ ಇದೆ, ಸಂವಿಧಾನದತ್ತವಾಗಿ ಅವಕಾಶ ಇದೆ. ಅಷ್ಟೇ ಅಲ್ಲದೇ ಮತ್ತು ಪುನಃ ಫ್ಯಾಕ್ಟ್ ಅವತ್ತಿನ ಒಪ್ಪಂದ ಇದೆ, ಪುನಃ ಒಪ್ಪಂದದ ಪ್ರಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರೇ ಹೇಳಿದಾರ, ಮೀಸಲಾತಿ ಎಲ್ಲೆಲ್ಲಿ ಜನಸಂಖ್ಯೆ ಹೆಚ್ಚಿದೆ ಅಲ್ಲಿ ಕೊಡಬೇಕು ಅಂದಾಗ ಒಪ್ಪಂದ ಆಗಿದೆ. ಅದರ ಪ್ರಕಾರನೇ ಆಗ್ಯದ, ಯಾವುದೂ ಇಲ್ಲೀಗಲ್ ಆಗಿ ಆಗಿಲ್ಲ. ಅದಕ್ಕೆ ನಾನು ಕೇಳ್ತೀನಿ, 10% ಕೊಟ್ಟರಲ್ಲ, 50% ಇದ್ದದ್ದು 60%ಗೆ ಮಾಡಿದ್ರು. 10% ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಕೊಟ್ಟರು. ನೀವು ಪದೇ ಪದೇ 50 ಅಂತ ಹೇಳೋ ಪ್ರಶ್ನೆನೇ ಉಳಿದಿಲ್ಲ, 60 ಆಗಿ ಹೋಗಿಬಿಟ್ಟಿದೆ. ಅದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಇದೊಂದು ಒಂದೇ ವಿಷಯಕ್ಕೆ ನಿಲ್ಲೋದಿಲ್ಲ. ಅದು ಇವತ್ತು ಬಜೆಟ್ ನೀವು ಜನಸಂಖ್ಯೆಗೆ ಅನುಗುಣವಾಗಿ ಕೊಡ್ತೀನಿ ಅಂತೀರಿ, ಹಾಗಾದ್ರೆ ನೀವು ಜನಸಂಖ್ಯೆಗೆ ಅನುಗುಣವಾಗಿ ಕೊಡ್ತೀರಾ ಅಥವಾ ಏನು ಬೊಗಳೆ ಬಿಡ್ತಾ ಇದ್ದೀರಾ? ಜನಸಂಖ್ಯೆಗೆ ಅನುಗುಣವಾಗಿ ಕೊಡ್ಬೇಕಾದ್ರೆ 24% ಕೊಡ್ಬೇಕಲ್ಲ, ಕೊಡ್ತೀರಾ ಅಥವಾ ಇಲ್ಲ? ಅದು ಕೂಡ ಮೋಸದಾಟನ. ಮತ್ತು ಒಳ ಮೀಸಲಾತಿ ವಿಚಾರದಲ್ಲಿ 30 ವರ್ಷಗಳಿಂದ ಮಾದಿಗರು ಮತ್ತು ಇನ್ನುಳಿದಂಥ ಕೆಲವು ಜನಾಂಗದವರು, ಮಾದಿಗರು ಉಪಜಾತಿಗಳು ಎಲ್ಲರೂ ಹೋರಾಟವನ್ನು ಮಾಡ್ತಾಯಿದ್ರು. ಆವಾಗ ಎಸ್.ಎಂ. ಕೃಷ್ಣ ಅವ್ರ ಸರ್ಕಾರ 2003-4ರಲ್ಲಿ ನ್ಯಾಯಮೂರ್ತಿ ಸದಾಶಿವ ಆಯೋಗ ನೇಮಿಸಿದರು. ಅವರು ವರದಿಯನ್ನು ಕೊಟ್ಟರು, ಕಾಂಗ್ರೆಸ್ನವ್ರು ಹಾಗೆ ಮುಚ್ಚಿಟ್ರು. ನಂತರ ಬೊಮ್ಮಾಯಿ ಅವ್ರ ಸರ್ಕಾರ ಬಂದ ಮೇಲೆ ಮಾಧುಸ್ವಾಮಿ ಕಮಿಟಿ ನೇಮಿಸಿದರು, ಕ್ಯಾಬಿನೆಟ್ ಸಬ್ ಕಮಿಟಿ. ಆ ಕಮಿಟಿಯಲ್ಲಿ ನಾನು ಇದ್ದೆ. ಅದನ್ನು ಇವತ್ತು ಸಿದ್ದರಾಮಯ್ಯನವರು ಮುಚ್ಚಿಟ್ರು. ಸಿದ್ದರಾಮಯ್ಯನವರೇ ನೇಮಕ ಮಾಡಿದಂಥ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ವರದಿನೂ ಮುಚ್ಚಿಟ್ಟು ಮಹದೇವಪ್ಪ, ಮುನಿಯಪ್ಪ, ಪರಮೇಶ್ವರ್, ತಿಮ್ಮಾಪುರ್, ಖರ್ಗೆ ಈ 5 ಜನ ಸೇರಿ ಖಾಜಿ ನ್ಯಾಯ ಮಾಡಿದರು. ಖಾಜಿ ನ್ಯಾಯ ಅಂದ್ರೇನು? ನಾಲ್ಕು ನೀಟ್ ಹಂಚ್ಕೊಂಡು ಬಿಡೋಣ ಅಂಥೇಳಿ. ಯಾರು ಶೋಷಿತರಿದ್ದಾರ, ಯಾರು ಅಲೆಮಾರಿಗಳಿದ್ದಾರ, ಯಾರು ಇವತ್ತಿಗೂ ಭಿಕ್ಷಾ ಬೇಡ್ತಾ ಇದ್ದಾರ, ಯಾರು ಸ್ಕ್ಯಾವೆಂಜರ್ ಇದ್ದಾರೆ, ಕಕ್ಕಸ್ ತೊಳಿತಾ ಇದ್ದಾರ, ಮಲಮೂತ್ರ ತೊಳಿತಾ ಇದ್ದಾರ, ಅಂಥವ್ರ ಮಕ್ಕಳ ಬಗ್ಗೆ ವಿಚಾರ ಮಾಡಲಿಲ್ಲ ಇವರು ತಾವೇ ಹಂಚ್ಕೊಳ್ಳೋದ್ರ ಬಗ್ಗೆ ವಿಚಾರ ಮಾಡಿ ಅದನ್ನು 3 ಗುಂಪು ಮಾಡಿದರು. ನಾಗಮೋಹನ್ ದಾಸ್ 5 ಗುಂಪು ಮಾಡಿದರು. ನಮ್ಮ ಸರ್ಕಾರ ಇದ್ದಾಗ ಮಾಧುಸ್ವಾಮಿ ಅವರು 4 ಗುಂಪು ಮಾಡಿತ್ತು. ಮತ್ತು ಸದಾಶಿವಯ್ಯನವ್ರ ಕಮಿಟಿಯಲ್ಲೂ ಕೂಡ 4 ಗುಂಪುಗಳನ್ನ ಮಾಡಿತ್ತು. ಅದೆಲ್ಲವನ್ನು ಬಿಟ್ಟು ಇವತ್ತು ತಮ್ಮ ಮನಸ್ಸೋ ಇಚ್ಛಿ, ತಮ್ಮ ಪಿತ್ರಾರ್ಜಿತ ಆಸ್ತಿ ಅನ್ನೋ ಥರ ಈ 5 ಮಂದಿ ಕೂಡಿ ಸಮಾಜಕ್ಕೆ, ದಲಿತರಿಗೆ ದ್ರೋಹ ಮಾಡ್ತಾ ಇದ್ದಾರೆ. ಇವರು ಮಂತ್ರಿಯಾಗಿ ಮುಂದುವರಿಲಿಕ್ಕೆ ಅರ್ಹತೆಯನ್ನು ಕಳ್ಕೊಂಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಮಾತು ಎತ್ತಿದ್ರೆ ದಿನ ಹೇಳ್ತೀರಿ, ಮಹದೇವಪ್ಪನವ್ರೆ, ಮುನಿಯಪ್ಪನವ್ರೆ, ಖರ್ಗೆ ಅವ್ರೆ, ತಿಮ್ಮಾಪುರ್ ಅವ್ರೆ, ಏನು ಮಾಡ್ತಾ ಇದ್ದೀರಿ ನೀವು?